ರೈತರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ನೆರವಾಗುತ್ತಿದೆಯಾದರೂ ಬಹುತೇಕರಿಗೆ ಯೋಜನೆಗಳ ಬಗ್ಗೆ ತಿಳಿದಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ರೈತ ಉತ್ಪಾದಕ ಸಂಸ್ಥೆ ರೈತರಿಗೆ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ತಿಳಿಸಲು ಹಾಗೂ ಸದುಪಯೋಗ ಪಡಿಸಿಕೊಳ್ಳುವಂತೆ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಗುರುವಾರ ಭೂಮಿ ತಾಯಿ ಸಂಜೀವಿನಿ ರೈತ ಉತ್ಪಾದಕರ ಕಂಪನಿಯ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಕ್ಷೇತ್ರವು ಅಸಂಘಟಿತ ವಲಯವಾಗಿದ್ದು ಕೃಷಿ ಉತ್ಪಾದನೆ ಹಾಗೂ ಉತ್ಪಾದಕರ ಸಂಖ್ಯೆ ಹೆಚ್ಚಿಸಲು ಸಂಜೀವಿನಿ ಯೋಜನೆಯ ರೈತ ಮಹಿಳೆಯರನ್ನ ಒಳಗೊಂಡಂತೆ ಉತ್ಪಾದಕರ ಕಂಪನಿ ಆರಂಭಿಸಿದ್ದು, ಮಹಿಳೆಯರು ಆರ್ಥಿಕ ಲಾಭಾಂಶದ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ದಲ್ಲಾಳಿಗಳಿಂದ ದೂರವಿರುವ ಬಗ್ಗೆ ಸಲಹೆಗಳನ್ನು ನೀಡಿದ್ದಾರೆ ಹಾಗೂ ಪ್ರತಿ ರೈತರಿಗೆ ಕೈಗೆ ಸಿಗುವ ದರದಲ್ಲಿ ಉತ್ತಮ ಲಾಭಾಂಶ ಹಾಗೂ ಸರಳ ಜೀವನದ ದಾರಿಯನ್ನು ಹುಡುಕಬೇಕು ಎಂದು ಷೇರುದಾರರ ಪ್ರಮಾಣ ಪತ್ರ ನೀಡಿ ಶುಭ ಹಾರೈಸಿದ್ದಾರೆ. ನಂತರ ಷೇರುದಾರರ ವಾರ್ಷಿಕ ಮಹಾಸಭೆಯಲ್ಲಿ ರೈತ ಮಹಿಳೆಯರ ಕುಂದುಕೊರತೆಗಳು ಹಾಗೂ ಅವಶ್ಯಕತೆ ಇರುವ ಬೀಜ, ಗೊಬ್ಬರ, ಕೃಷಿ ಸಲಕರಣೆಗಳು ಒದಗಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನಗಳ ಬಗ್ಗೆ ಲೆಕ್ಕ ಪರಿಶೋಧನೆ ವಿವರದಲ್ಲಿ ಮಂಡಿಸಿ ಮಹಿಳೆಯರಿಗೆ ಅರ್ಥೈಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಚೇತನ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಬಾಲರಾಜು, ತಾಲೂಕು ಸಂಜೀವಿನಿ ತಾಲೂಕು ವ್ಯವಸ್ಥಾಪಕ ತಿಪ್ಪೇಸ್ವಾಮಿ ಹಾಗೂ ಷೇರುದಾರರು ಸಿಬ್ಬಂದಿಗಳು ಹಾಜರಿದ್ದರು. ಮತ್ತೆ ತಾವೆಲ್ಲ ಸದಸ್ಯರು ಒಟ್ಟಾಗಿ ಚರ್ಚೆ ಮಾಡಿ ನಿರ್ಣಯವನ್ನ ಕೈಗೊಳ್ಳಬೇಕಾಗಿರುತ್ತೆ. ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂತಂದ್ರೆ ಇವತ್ತು ಈ ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಕೊರತೆ ಇದೆ. ಹಾಗಾಗಿ ನಿಮ್ಮನ್ನು ಒಂದು ಸ್ಟ್ರೀಮ್ ಲೈನಿಗೆ ತರಬೇಕು. ಹೇಗೆ ಮಾಡಬೇಕು, ಸಭೆ ಹೇಗೆ ಮಾಡಬೇಕು, ಹೇಗೆ ನಿರ್ಣಯ ಕೈಗೊಳ್ಳಬೇಕು, ಅದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತೇಳಿ ನಿಮಗೆ ಗೊತ್ತಾಗಬೇಕು. ಅದನ್ನು ನಾವು ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ತಿಳುವಳಿಕೆಯನ್ನು ಮೂಡಿಸಿ ಆ ನಂತರ ನಿಮ್ಮ ಸಭೆಯನ್ನು ನೀವೇ ಮಾಡ್ಕೋಬೇಕು.